ರೈತ ಬಾಂಧವರೇ ಹೇಳಿ ಎದ್ದೇಳಿ, ರೈತ ಬಾಂಧವರೇ ಹೇಳಿ ಎದ್ದೇಳಿ. ಸರ್ಕಾರಿ ಆಸ್ತಿಗಳನ್ನು ನುಂಗಿ ನೀರು ಕುಡಿಯುತ್ತಿರುವ ಹೇಳಿ ಎದ್ದೇಳಿ. ರೈತ ಸಂಘ ಬೆಂಗಳೂರು ಭೂಗಳ್ಳರ ವಿರುದ್ಧ ಸಿಡಿದು ನಿಲ್ಲುವ ಹೋರಾಟಕ್ಕೆ ಮುಂದಾಗಿ ತಾಲೂಕು ಅವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 134ರಲ್ಲಿ ಕಲ್ಲು ಬಂಡೆಗಳನ್ನು ಮಾರಾಟ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು ಯಾರು? ಈ ಒಂದು ಸರ್ವೆ ನಂಬರ್ 134ರಲ್ಲಿ ಸುಮಾರು 11 ಎಕರೆ 30 ಗುಂಟೆ ಜಮೀನಿದೆ. ಅದರಲ್ಲಿ 9 ಎಕರೆ 30 ಗುಂಟೆ ಜಮೀನು ಸರ್ಕಾರಿ ಖರಾಬ್ ಅಂತೇಳಿ ಬರ್ತಾ ಇದೆ. ಇನ್ನು 2 ಎಕರೆ ಪಿ ಬಾಬು ಸಣ್ಣ ಪದ್ಮನಾಭ ಅನ್ನೋರಿಗೆ ಬೆಂಗಳೂರು ಮೂಲದವ್ರು ಯಾರಿಗೂ ಅದನ್ನು ಮಾರಿದಾರೋ ಇಲ್ಲ ಅವ್ರಿಗೆ ಮಂಜೂರಾಗಿದೆ ಗೊತ್ತಿಲ್ಲ. ಕಲ್ಲು ಬಂಡೆಗಳಿಗೂ ಸಹ ಈ ರೀತಿ ಕಾಂಪೌಂಡ್ಗಳು ಆಗ್ತಾ ಇದ್ರೆ ಈ ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳು ಏನು ಭೂಗಳ್ಳರ ಪರವಾಗಿದ್ದಾರ? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಲ್ಲು ಬಂಡೆಗಳು ಯಾರಪ್ಪನ ಸೊತ್ತು? ಆ ಕಲ್ಲು ಕುಟುಕರು ಅದನ್ನು ಬಂಡೆ ಸುಟ್ಟು ಅದನ್ನು ಕಲ್ಲು ತೆಗೆದು ಮಾರಾಟ ಮಾಡ್ತಾ ಇದ್ರು. ಅಂತಹ ಕಲ್ಲು ಕುಟುಕರ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಏಕಾಏಕಿ ಈ ತರ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಯಾರು ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇರೋದು? ಅದೇ ಬೆಂಗಳೂರು ಮೂಲ ಇರುವಂತ ತಾಕತ್ತು ಇಲ್ಲಿ ಸ್ಥಳೀಯರಿಗಿಲ್ವಾ? ಇದೇ ಸರ್ವೆ ನಂಬರ್ 134ರಲ್ಲಿ ಪಕ್ಕದಲ್ಲಿ 5 ಎಕರೆ ಪಲ್ಪ್ ಫ್ಯಾಕ್ಟ್ರಿಗೆ, ಮಾವು ಒಂದು ಫ್ಯಾಕ್ಟ್ರಿಗೆ ಇದನ್ನ ಕೊಟ್ಟಿದ್ದಾರೆ, ಏನು ಮಂಜೂರು ಮಾಡಿದ್ದಾರೆ. ಆದ್ರೆ ನಾವು ಕೇಳ್ತಾ ಇರೋದೇನು ಗೊತ್ತಾ? ತಾಲೂಕು ದಂಡಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾ ಇದೀವಿ, ಸ್ಥಳೀಯ ಶಾಸಕರನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿರುವಂತಹ ಈ ಒಂದು ಸರ್ವೆ ನಂಬರ್ 134ರಲ್ಲಿನ ಈ ಒಂದು 2 ಎಕರೆ ಜಮೀನಿಗೆ ಅಕ್ರಮವಾಗಿ ಕಾಂಪೌಂಡ್ ಅನ್ನು ಏನು ಆ ಪೆನ್ಸಿಲಿಂಗ್ ಯಾವ ರೀತಿ ಹಾಕಿದ್ದಾನಂದ್ರೆ, ಏನೋ ಅವ್ರ ತಾತ ಮುತ್ತಾತನವ್ರ ಕಾಲದಿಂದ ಏನೋ ವ್ಯವಸಾಯ ಮಾಡ್ಕೊಂಡ್ ಬಂದ ಕಟ್ಟ ಒಂಥರ ಜಾಲರ ತರ ಹಾಕ್ಬಿಟ್ಟಿದ್ದಾರೆ. ಯಾರು ಇದು ಮಾಡಬಾರ್ದು. 1 ವಾರಗಳ ಕಾಲ ಗಡುವು ಕೊಡ್ತಾ ಇದೀವಿ. ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಸತತವಾಗಿ 20 ವರ್ಷಗಳಿಂದ ನಿರಂತರವಾಗಿ ಸರ್ಕಾರಿ ಕಲ್ಲು ಬಂಡೆಗಳನ್ನು ಉಳಿಸಿ, ಸರ್ಕಾರಿ ರಾಜಕಾಲುವೆಗಳನ್ನು ಉಳಿಸಿ, ಸರ್ಕಾರಿ ಕೆರೆಗಳನ್ನು ಉಳಿಸಿ ಕೇಳ್ತಾನೆ ಇದೀವಿ. ಆದ್ರೆ ಅವ್ರು ಬೈಯಟ್ಟಕ್ಕೆ ಆಗ್ತಾ ಇಲ್ಲ. ಏನೋ ಒಂಥರ ಮೈ ಮೇಲೆ ಸೊಳ್ಳೆ ಅಲ್ಲ ಚೂಟಿ ಕಟ್ಟೈತೆ, ಹಿರಿಯ ಕಸ್ತಾ ಇಲ್ಲ. ರೈತ ಸಂಘದ ಹೋರಾಟ ಯಾವ ರೀತಿ ಇರ್ತದೆ ಅಂತೇಳಿ 1 ವಾರದ ಒಳಗೆ ಆ ಪಲ್ಪ್ ಫ್ಯಾಕ್ಟ್ರಿ ಕೊಟ್ಟರೆ 5 ಎಕರೆಯನ್ನು ಹೊರತುಪಡಿಸಿ ಸ್ಥಳೀಯರು ಯಾರು 1 ಎಕರೆ 2 ಎಕರೆ ಅದು ನಾವು ಕೇಳ್ತಾ ಇಲ್ಲ. ಈ ಬೆಂಗಳೂರು ಮೂಲದ ಪಿ ಬಾಬು ಮತ್ತೆ ಪದ್ಮನಾಭ ಅನ್ನೋರು ಏನ್ ಹಾಕೊಂಡಿದ್ದಾರೆ 2 ಎಕರೆ, ಆ 2 ಎಕರೆ ಕಲ್ಲು ಬಂಡೆ ಇರೋದ್ರಿಂದ ಅವ್ರಿಗೆ ಎಲ್ಲಿ ಮಾರಾಟ ಮಾಡಿದ್ದಾರೆ, ಯಾರು ಮಾರಾಟ ಮಾಡಿದ್ದಾರೆ ಅದನ್ನ ಹುಡುಕೊಳ್ಳಿ. ಇದನ್ನ ತೆರವುಗೊಳಿಸದೇ ಇದ್ರೆ ಮುಂದಿನ ವಾರ ನಾವೇ ರೈತ ಸಂಘದಿಂದ ಈ ಒಂದು ಸರ್ವೆ ನಂಬರ್ 134ರಲ್ಲಿ ಅಕ್ರಮವಾಗಿ ಏನ್ ಕಾಂಪೌಂಡ್ ಆ ಬೇಲಿ ಅಳವಡಿಸಿದ್ದಾರೆ, ಕಬ್ಬಿಣದ ಬೇಲಿನ, ಅದನ್ನು ಕಿಲ್ಲುವ ಮೂಲಕ ನಾವು ಕಾನೂನನ್ನು ಕೈಗೆಳ್ಕೊತೀವಿ. ಆಗ ಆಗುವ ಅನಾಹುತಗಳಿಗೆ ತಾಲೂಕು ದಂಡಾಧಿಕಾರಿಗಳು, ಕಂದಾಯ ಸರ್ವೆ ಅಧಿಕಾರಿಗಳು ನೇರ ಕಾರಣ ಆಗ್ತಾ ಇರ್ತದೆ. ನಾನು ಕೇಳ್ತಾ ಇರೋದೇ 134 1 ರೂಪಾಯಿ 2 ರೂಪಾಯಿ ಅಲ್ಲ, ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇದೆ. ಅಲ್ಲ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ. ಇಲ್ಲಿ ಯಾರು ಲೋಕಲರ್ ಇಲ್ವಾ? ಯಾರು ಲೋಕಲರ್ ಬದುಕೋದಿಲ್ವಾ? ಕೋಲಾರವ್ರು ಯಾರು ಬದುಕ್ತಾ ಇಲ್ಲ, ಎಲ್ಲ ಬೆಂಗಳೂರವರೇ ಬದುಕ್ತಾ ಇದ್ದಾರೆ. ಇದಕ್ಕೆ ಅಂತ್ಯ ಆಗ್ಬೇಕಂತ ಹೇಳಿದ್ರೆ ನಮ್ಮ ಹೋರಾಟ 134ರಲ್ಲಿನ ಈ ಒಂದು ಬೇಲಿಯನ್ನು ಕಿಲ್ಲುವ ಮುಖಾಂತರ ಈ ಒಂದು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಸರ್ಕಾರಿ ಕಲ್ಲು ಬಂಡೆಗಳು, ಸರ್ಕಾರಿ ರಸ್ತೆಗಳು, ಕೆರೆಗಳು, ರಾಜಕಾಲುವೆಗಳನ್ನು ತೆರವುಗೊಳಿಸುವ ಹೋರಾಟಕ್ಕೆ ಒಂದೇ ವಾರ ಗಡುವು ಕೊಡ್ತಾ ಇದೀವಿ. 1 ವಾರದೊಳಗೆ ಈ ಒಂದು ಕಾಂಪೌಂಡ್ ಅನ್ನು ತೆರವುಗೊಳಿಸಿ ಸರ್ಕಾರಿ ಆಸ್ತಿಯನ್ನು ಉಳಿಸದಿದ್ರೆ ರೈತ ಸಂಘದ ತಾಕತ್ತು ಏನಂತೇಳಿ ತೋರಿಸ್ಕೊಡ್ತೀವಿ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸಮುದ್ರ ಕಂದಾಯ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ಎಲ್ಲ ರೈತ ಬಾಂಧವರೇ ಹೇಳಿ ಎದ್ದೇಳಿ. ಬೆಂಗಳೂರು ಮೂಲದ ಭೂಗಳ್ಳರು ಬಂದು ಕಲ್ಲು ಕುಟಕರ ಬಾಳನ್ನು ಬೀದಿಗೆ ತಳ್ಳಿ ಕಾಂಪೌಂಡನ್ನು ನಿರ್ಮಿಸಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ತಾಲೂಕಾಡಳಿತ, ಜಿಲ್ಲಾಡಳಿತ ನಮ್ಮ ಅಂಗೈಯಲ್ಲಿದೆ ಎಂದು ಹೇಳಿಕೊಳ್ಳುವ ಮುಖಾಂತರ ಇಡೀ ಸರ್ಕಾರಿ ಆಸ್ತಿಗಳನ್ನು ನುಂಗಿ ನೀರು ಕುಡಿಯುತ್ತಿರುವಂತಹ ಭೂಗಳ್ಳರ ಕಪಿಮುಷ್ಟಿಯಲ್ಲವ ಸರ್ಕಾರಿ ಕಲ್ಲು ಬಂಡೆ ರಾಜಕಾಲುವೆ ಕೆರೆ ಅಂಗಳಗಳನ್ನು ಉಳಿಸಲು ಹೇಳಿ ಎದ್ದೇಳಿ. ರೈತ ಸಂಘದಿಂದ ಶೀಘ್ರದಲ್ಲಿಯೇ ಈ ಒಂದು ಸರ್ವೆ ನಂಬರ್ 134ರಲ್ಲಿನ ಆ ಒಂದು ಕಲ್ಲು ಕುಟಕರ ಕಲ್ಲು ಬಂಡೆ ಜಮೀನನ್ನು ಕಬಳಿಸಿ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿರುವ ಬೆಂಗಳೂರು ಭೂಗಳ್ಳರ ವಿರುದ್ಧ ಸಿಡಿದು ನಿಲ್ಲುವ ಮೂಲಕ ಕಾಂಪೌಂಡ್ ಕಿಲ್ಲುವ ಹೋರಾಟಕ್ಕೆ ಮುಂದಾಗಿ ನಮಗೆ ಸಹಕರಿಸಿ ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಳಿ, ನಿಮ್ಮ ವ್ಯಾಪ್ತಿಯ ಸರ್ಕಾರಿ ಭೂಮಿಯನ್ನು ಉಳಿಸಿಕೊಳ್ಳಿ ಅಂತೇಳಿ ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೀನಿ.